ಕೆಲಸಕ್ಕೆ ಬೇಡ ಅಂದಿದ್ದಕ್ಕೆ ಮನೆಯೊಡತಿಯಲ್ಲಿ ಆಕೆ ಮೇಲೆ ಹಲ್ಲೆ ನಡೆಸಿ ಆಕೆಯನ್ನ ಸಾಯಿಸೋಕೆ ಪ್ಲಾನ್ ಅನ್ನ ರೂಪಿಸಿದ. ಆದ್ರೆ ಆಕೆ ಸತ್ತಂತೆ ನಟಿಸಿ ಸಾಯೋದ್ರಿಂದ ಬಚಾವಾಗಿದ್ದಾಳೆ. ಜೊತೆಗೆ ಮನೆಯಲ್ಲಿದ್ದ ಹಣವನ್ನು ಸಹ ಆತ ದೋಚಿದ್ದ. ಇದು ಎಲ್ಲಾಗಿದ್ದು ಯಾಕೆ ಈ ಘಟನೆ ಆಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಕೆಲಸದಿಂದ ಬಿಡಿಸಿದ್ದಕ್ಕೆ ಮನೆಯನ್ನೇ ದೋಚಿದ ಚಾಲಕ ಸತ್ತಂತೆ ನಟಿಸಿ ಜೀವ ಉಳಿಸಿಕೊಂಡ ವೃದ್ಧೆ. ಕೇಳಿಸ್ಕೊಂಡ್ರಲ್ಲ, ಈ ಮಹಿಳೆಯ ಸಮಯ ಪ್ರಜ್ಞೆ, ಚಾಲಾಕಿತನವೇ ಇಂದು ಈಕೆ ಜೀವಂತವಾಗಿ ಕುಳಿತು ಮಾತನಾಡುವಂತೆ ಆಗಿರೋದು. ಹೌದು, ಈ ಘಟನೆ ನಡೆದಿರೋದು ಬೆಂಗಳೂರಿನ ಬನಶಂಕರಿಯಲ್ಲಿ. ಬನಶಂಕರಿಯ ಕನಕಲಕ್ಷ್ಮಿ ತನ್ನ ಮಗನ ಜೊತೆ ಸೇರಿ ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ರು. ಓಡಾಟ ಜಾಸ್ತಿ ಆಗಿದ್ರಿಂದ ನಂಬಿಕಸ್ಥ ಚಾಲಕನೊಬ್ಬ ಕೆಲಸಕ್ಕೆ ಬೇಕಿದ್ದ. ಸ್ನೇಹಿತರ ಸಲಹೆ ಮೇರೆಗೆ ಮ್ಯಾಡಿ ಎಂಬಾತನನ್ನ ಕೆಲಸಕ್ಕೆ ಸೇರಿಸಿಕೊಂಡ್ರು. ದಿನ ಕಳೆದಂತೆ ಮ್ಯಾಡಿ ಬಂಡವಾಳ ಬಯಲಾಗಿ ಆತನನ್ನ ಕೆಲಸದಿಂದ ತೆಗೆದು ಹಾಕಿದ್ರು ಕನಕಲಕ್ಷ್ಮಮ್ಮ. ದುರಂತ ಅಂದ್ರೆ ಕೆಲಸ ಬಿಟ್ಟ 10 ಗಂಟೆಯಲ್ಲಿ ಸ್ನೇಹಿತರೊಂದಿಗೆ ಮನೆಗೆ ನುಗ್ಗಿ ದರೋಡೆ ಪ್ಲಾನ್ ಮಾಡಿದ್ರು. ಸ್ವಿಗ್ಗಿ ಡೆಲಿವರಿ ಬಾಯ್ ರೀತಿ ಮನೆಗೆ ನುಗ್ಗಿದ್ರು. 10 ಲಕ್ಷ ದೋಚಿದ್ದ ಚಾಲಕ ಸೇರಿ 3 ಅರೆಸ್ಟ್. ಇನ್ನು ದರೋಡೆಗೆ ಪ್ಲಾನ್ ಮಾಡಿದ್ದ ಮ್ಯಾಡಿ ತನ್ನಿಬ್ಬರ ಸ್ನೇಹಿತರನ್ನ ಕಟ್ಟಿಕೊಂಡು ಸ್ವಿಗ್ಗಿ ಬಾಯ್ ರೀತಿ ಮನೆಗೆ ಬಂದ ಕಳ್ಳರು ಕನಕಲಕ್ಷ್ಮಮ್ಮನ ಹತ್ಯೆ ಮಾಡಬೇಕು ಅಂತ ಉಸಿರುಗಟ್ಟಿಸಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ. ಆದ್ರೆ ಕನಕಲಕ್ಷ್ಮಮ್ಮ ಸತ್ತಂತೆ ನಾಟಕವಾಡಿದ್ದಾರೆ. ಬಳಿಕ ಮನೆಯಲ್ಲಿ ಇದ್ದ 10 ಲಕ್ಷ ನಗದು ದಾಖಲಾತಿಗಳನ್ನ ಕಳವು ಮಾಡಿದ್ದಾರೆ. 10 ಗಂಟೆಗೆ ಬಂದ್ರು. ಜೊಮ್ಯಾಟೋದವರು ನಾವು ಬಾಕ್ಲು ತೆಗೀರಿ ಅಂದ್ರು. ನಿಮ್ ಮಗ ಆರ್ಡರ್ ಮಾಡಿದ್ದಾನೆ ತೆಗೀರಿ ಅಂದ್ರು. ನಾನ್ ತೆಗೆದ್ಬಿಟ್ಟೆ. ಒಳಗಡೆ ನುಗ್ಬಿಟ್ಟು ಚಾಕು ತೋರ್ಸಿದ್ರು. ತಕ್ಷಣ ಸೋಫಾ ಕೆಳಗೆ ಮಲಗಿಸ್ಬಿಟ್ಟು ಬಾಯಿಗೆ ಬಟ್ಟೆ ತುರುಕ್ಬಿಟ್ಟು 3 ಜನ ಬಂದ್ರು. ಅವನ ಜೊತೆ ಡ್ರೈವರ್ ಮ್ಯಾಡಿನೂ ಬಂದ. ರಾಡಲ್ಲಿ ಹೊಡೆದಿ ಗಾಡ್ರೇಜ್ ಬೀರು ದುಡ್ಡು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋದ್ರು. ಮನೆಯಲ್ಲಿ ಏನೋ ನಡೀತಾ ಇದೆ ಅಂತ ಅಕ್ಕಪಕ್ಕದವರು ಮನೆ ಮುಂದೆ ಬಂದಾಗ ಒಬ್ಬ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ. ಇನ್ನುಳಿದ ಆರೋಪಿಗಳನ್ನ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಬಂಧನ ಮಾಡಿದ್ದು ಎಲ್ಲ ಹಣ ಮತ್ತು ದಾಖಲಾತಿ ವಶಕ್ಕೆ ಪಡೆದಿದ್ದಾರೆ. ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿದೆ. ಒಂದು 62 ವರ್ಷದ ಹಿರಿಯ ನಾಗರಿಕರನ್ನ ಕೆಲಸ ಮಾಡ್ತಿದ್ದ ಡ್ರೈವರ್ ಒಬ್ರು ಹಣ ದೋಚೋ ಒಂದು ಉದ್ದೇಶದಿಂದ ಮೇಲೆ ಹಲ್ಲೆ ಮಾಡಿ ಚಾಕುವಿಂದ ನಂತರ ಮನೆಯಲ್ಲಿದ್ದ 7 ಲಕ್ಷ ಕ್ಯಾಶ್ ಮತ್ತೆ ಪೇಪರ್ ಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ತನಿಖೆಯಲ್ಲಿ 3 ಆರೋಪಿತರನ್ನ ನಾವು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದೀವಿ. ಓರ್ವ ಆರೋಪಿ ಪತ್ತೆ ಮಾಡೋದು ಬಾಕಿ ಇದೆ. ಅದಕ್ಕೆ ಹೇಳೋದು, ಬೀದಿಯಲ್ಲಿ ಹೋಗೋ ಮಾರಿಯನ್ನ ಮನೆಗೆ ಬಿಟ್ಕೊಳ್ಬಾರ್ದು ಅಂತ. ಒಟ್ನಲ್ಲಿ ಕನಕಲಕ್ಷ್ಮಮ್ಮ ಸಮಯ ಪ್ರಜ್ಞೆ ಪ್ರಾಣವನ್ನ ಉಳಿಸಿದ್ದು ಆರೋಪಿಗಳನ್ನ ಜೈಲಿಗೆ ಕಳಿಸುವಂತೆ ಆಗಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.